ಹಲೋ ಫ್ರೆಂಡ್ಸ್, ಇದೇ ತಿಂಗಳು 8ನೇ ತಾರೀಕಿಗೆ 888 ಪೋರ್ಟಲ್ ಗೇಟ್ ಓಪನ್ ಆಗ್ತಾ ಇದೆ. ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಇದ್ರ ಹೆಸರಾಗಿರುತ್ತೆ. ಇವತ್ತಿನ ದಿನ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನೀವು ನಾವು ಹೇಳಿರೋ ಅಂಥ ರೆಮಿಡಿನ ಮಾಡಿಕೊಂಡ್ರೆ ಅದು ಎಂಥದೇ ವಿಷಯ ಆಗಿರಬಹುದು, ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಅಥವಾ ಯಾವುದೋ ಒಂದು ಜ್ಯುವೆಲ್ರಿ ಪರ್ಚೇಸ್ ಮಾಡಬೇಕು ಅಂತ ಇರ್ಬೋದು, ಅಥವಾ ಯಾವುದೋ ಒಂದು ಲೋನ್ ವಿಚಾರದಲ್ಲಿ ತಲೆನೋವಾಗಿರ್ಬೋದು, ಮಕ್ಕಳ ವಿಚಾರದಲ್ಲಿ, ಅಪ್ಪ ಅಮ್ಮನ ವಿಚಾರದಲ್ಲಿ, ಯಾವುದೇ ವಿಚಾರ ಇರ್ಬೋದು. ಆ ವಿಷ್ನ ನೀವು ಮನೆ ವಿಚಾರನೂ ಆಗಿರ್ಬೋದು, ಆ ವಿಷ್ನ ನೀವು ಬಿರಿಯಾನಿ ಅಂದರೆ ಬೇ ಲೀಫ್ ಇದೆಯಲ್ಲ, ಆ ಬೇ ಲೀಫ್ ಮೇಲೆ ಬರಿಬೇಕಾಗತ್ತೆ. ಬೇ ಲೀಫ್ ಒಂದಲ್ಲ 8 ಬೇ ಲೀಫ್ ತಗೋಬೇಕಾಗತ್ತೆ. ಆ 8 ಬೇ ಲೀಫ್ ಒಳಗಡೆನೂ ನೀವು ನಿಮ್ಮ ವಿಷ್ನ ಕೋರ್ಬೇಕಾಗತ್ತೆ. ಅದು ಎಂಥದೇ ಇರಲಿ, ಗ್ರೀನ್ ಇಂಕಲ್ಲಿ ನೀವು ಬರಿಬೇಕಾಗತ್ತೆ. ಅವತ್ತಿನ ದಿನ ಬೆಳಗಿನ ಜಾವನಾದರೂ ಮಾಡ್ಕೋಬೋದು, ಅಥವಾ ಸಂಜೆನಾದರೂ ಮಾಡ್ಕೋಬೋದು. ಸಂಜೆ 6 ಗಂಟೆ ಮೇಲಾದರೂ ನೀವು ಮಾಡ್ಕೋಬೋದು. ಆವತ್ತಿನ ದಿನ ಯಾರೆಲ್ಲ ಏನೇ ವಿಷಯ ಇರಲಿ, ಅದು ಎಂಥದ್ದೇ ವಿಷಯ ಆಗಿರ್ಬೋದು, ಅದನ್ನೇನಾದರೂ ಈ ಬೇಲೀಫ್ ಒಳಗಡೆ ಬರೆದು, ಬೇಲೀಫ್ ಮೀನ್ಸ್ ಕೆಲವು ಜನಕ್ಕೆ ಅರ್ಥ ಆಗಲ್ಲ, ಬಿರಿಯಾನಿ ಎಲೆ ಅಂತಾನೆ ಹೇಳ್ತಾರೆ ಇದಕ್ಕೆ. ಬೇಲೀಫ್ ಒಳಗಡೆ ಬರೆದು ನೀವು ವಿಷ್ನ ಕೋರ್ಕೊಂಡು 10 ನಿಮಿಷ ಅದ್ರ ಮುಂದೆ ಮೆಡಿಟೇಟ್ ಮಾಡಬೇಕಾಗತ್ತೆ. ನಿಮ್ಮ ವಿಷ್ನ ಕೋರ್ಕೊಳ್ಳೋ ರೀತಿ ಅಂದರೆ ಆಗಿದೆ ಅನ್ನೋ ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ, ಮೆಡಿಟೇಷನ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನ ಕರ್ಪೂರ ಅಥವಾ ಕ್ಯಾಂಡಲಲ್ಲಿ ಒಂದೊಂದಾಗಿ ಪ್ರತಿಯೊಂದನ್ನು ಸುಡಬೇಕಾಗತ್ತೆ. ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಆ ಆ್ಯಶ್ನ ಅಂದರೆ ಆ ಧೂಳನ್ನ ಎಲ್ಲೂ ಹಾಕೋ ಹಾಗಿಲ್ಲ, ಒಂದು ಬೌಲ್ನಲ್ಲಿ ನೀವು ಸಂಗ್ರಹಿಸಿ ಇಡಬೇಕಾಗತ್ತೆ. ಇದೇ ರೀತಿ 8ರಲ್ಲೂ ನೀವು ಬರೆದಿರ್ತೀರಲ್ಲ, 8 ಎಲೆಗಳನ್ನು ನೀವು ಸುಡಬೇಕಾಗತ್ತೆ. ನಂತರ ಆ ಸುಟ್ಟಿರೋ ಆ್ಯಶ್ನ ನಿಮ್ಮ ಮನೆಯ ಪಶ್ಚಿಮ ದಿಕ್ಕು ಏನಿದೆ, ಅಲ್ಲಿ ಡೋರ್ ಇಲ್ಲದೆ ಇರ್ಬೋದು, ಏನೇ ಇರ್ಬೋದು, ಪಶ್ಚಿಮ ದಿಕ್ಕಲ್ಲಿ ಹೋಗಿ ಗಾಳಿಯಲ್ಲಿ ನಿಮ್ಮ ವಿಷ್ಣ ಆ ಆ್ಯಶ್ ಧೂಳು ಏನಿದೆ ಇಟ್ಕೊಂಡು ಗಾಳಿಯಲ್ಲಿ ನೀವು ಹೊರ ಹಾಕ್ಬೇಕಾಗತ್ತೆ, ಹೂಬಬೇಕಾಗತ್ತೆ, ದೂರ್ಬೇಕಾಗತ್ತೆ. ಆ ದೂರಿದ ನಂತರ ಆಟೋಮೆಟಿಕಲಿ ನೀವು ಅನ್ಕೊಂಡಿರೋ ಕೆಲಸ ಆಗ್ತಾ ಬರುತ್ತೆ. ಇದು ಆ ದಿನದ ವಿಶೇಷತೆ ಆಗಿರುತ್ತೆ. 888 ಪೋರ್ಟಲ್ ಯಾರೆಲ್ಲ ಮಾಡಕ್ ಆಗೋದಿಲ್ವೋ, ನೀವು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪೋರ್ಟಲ್ನ ಮಾಡಿಸ್ಬೋದು. ಏನು ವಿಷಯ ಇದೆ ಅಂತ ಹೇಳಿ ನೀವು ಮಾಡಿಸ್ಬೋದು. ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅನ್ನೋದಾದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಈ ಥರ ರಿಚುವಲ್ಸ್ ಮಾಡಿಸ್ಬೇಕು ಅನ್ನೋದಾದ್ರೂ ನೀವು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೋಬೇಕು.